ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಭೂಮಿ ಅಜಿತ್ಗೆ ಫೋನ್ ಮಾಡ್ತಾಳೆ. ಸಾಹೇಬ್ರೆ, ಮನೇಲಿ ತುಂಬ ಸಮಸ್ಯೆ ಆಗಿದೆ, ಎಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ದೇವಯಾನಿ ಅಮ್ಮ ಊಟ ಮಾಡೋದಿಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ. ಅವರು ಯಾರ ಮಾತನ್ನು ಕೇಳ್ತಾ ಇಲ್ಲ, ನೀವಾದರೂ ಬಂದು ಸಮಾಧಾನ ಮಾಡಿ ಅಂತ ಕೇಳ್ತಕೊಳ್ತಾಳೆ. ಆಯಿತು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಡಿಸ್ಕನೆಕ್ಟ್ ಮಾಡ್ತಾನೆ. ಆವಾಗ ಸತ್ಯ ಮತ್ತು ಅಜಿತ್ ಇಬ್ಬರೂ ಡಿಸ್ಕಸ್ ಮಾಡ್ತಾ ಇರ್ತಾರೆ. ನಮ್ಮ ಭೂಮಿನೇ ಯಾಕೆ ಮನಸ್ವಿನಿ ಆಗಿರಬಾರ್ದು, ಅವಳಿಗೆ ಹುಟ್ಟು ಮೊಚ್ಚೇನೂ ಇದೆ, ಮತ್ತು ಎಲ್ಲ ನಮ್ಮ ಮನಸ್ವಿನಿ ಥರನೇ ಹೋಲಿಕೆ ಇದೆ ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆದರೆ ಸಾಧ್ಯನೇ ಇಲ್ಲ ಅಂತ ಸತ್ಯ ವಾದ ಮಾಡ್ತಾ ಇರ್ತಾನೆ. ಆವಾಗ ಫೋನ್ ಬಂದ ತಕ್ಷಣ ಓ ಹಾಗಾದರೆ ಈಗ ಮನೇಲಿ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ದೇವಯಾನಿಯವರು ಅಂತ ಕೇಳ್ತಾನೆ. ಹೌದು, ಅವ್ರು ಏನೇ ಡ್ರಾಮಾ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅದಕ್ಕೆ ಒಂದು ಫುಲ್ ಸ್ಟಾಪ್ ನಾನು ಹಾಕ್ತೀನಿ. ನನಗೆ ಗೊತ್ತು ಹೆಂಗೆ ಅವ್ರನ್ನ ಕಂಡುಹಿಡಿಬೇಕು, ಈ ಕೇಸ್ನ ಹೆಂಗೆ ರಿಸಾಲ್ವ್ ಮಾಡ್ಬೇಕಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾನೆ. ಮನೆಗೆ ಬರ್ತಾನೆ. ಮನೆಗೆ ಬರ್ತಿದ್ದಂಗೆ ಭೂಮಿ, ಸಾಹೇಬ್ರಿ ನೀವು ಯಾಕೆ ಈ ಥರ ಮಾಡೋದಕ್ಕೆ ಹೋದ್ರಿ, ಸ್ವಲ್ಪ ತಾಳ್ಮೆಯಿಂದ ಇದ್ದು ಆಮೇಲೆ ರಿಯಾಕ್ಟ್ ಮಾಡೋದಲ್ವಾ, ನೀವು ಡೈರೆಕ್ಟಾಗಿ ಹೇಳಿದ್ದಕ್ಕೆ ನೋಡಿ ಮನೇಲಿ ಎಷ್ಟೆಲ್ಲ ಸಮಸ್ಯೆ ಆಗಿದೆ. ಈಗ ಸಂಗೀತ ಅಮ್ಮ ನೋಡಿದ್ರೆ ಈಗ ತಾನೇ ಚೇತರಿಸ್ಕೊತಾ ಇದ್ದಾರೆ, ನೀವು ಈ ಥರ ಮಾತಾಡೋದ್ರಿಂದ ತುಂಬ ಸಮಸ್ಯೆ ಆಗುತ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ. ಆಗ ನನಗೆ ಯಾವಾಗ ಏನು ಮಾತಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ಸುಮ್ಮನೆ ಇರು ಭೂಮಿ ಅಂತ ಹೇಳ್ಬಿಟ್ಟು ಮತ್ತು ಭೂಮಿ ಇಬ್ಬರನ್ನು ಊಟ ಮಾಡೋದಕ್ಕೆ ಅಂತ ಬರ್ತಾರೆ. ಆಗ ಮನೆಯವರೆಲ್ಲ ಊಟ ಮಾಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಆಗ ಅಜಿತ್ ಭೂಮಿಗೆ ಆಸ್ ಯೂಶುವಲ್ ಊಟ ಮಾಡಿಸೋದಕ್ಕೆ ಅಂತ ಹೋಗ್ತಾನೆ ಮೊದಲನೇ ತುತ್ತು. ಆವಾಗ ಅದನ್ನ ನೋಡಿ ಮನೆಯವ್ರಿಗೆಲ್ಲ ಸಂತೋಷ ಆಗ್ತಾ ಇರುತ್ತೆ. ತಂಜಲಿಗೆ ಹೇಳ್ತಾ ಇರ್ತಾನೆ, ನನಗೆ ನನ್ನ ಅಣ್ಣ ಅತ್ತಿಗೆನೇ ಇನ್ಸ್ಪಿರೇಷನು, ನಾನು ಅವ್ರನ್ನ ನೋಡಿ ತುಂಬ ಕಲಿಯೋದಿದೆ, ನಾನು ಅಷ್ಟೇ ಇನ್ಮೇಲೆ ಊಟ ಮಾಡೋದಕ್ಕೆ ಮುಂಚೆ ಮೊದಲನೇ ತುತ್ತನ್ನ ನಿನಗೆ ತಿನ್ನಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಅಂಜಲಿಗೆ. ಆಗ ಸಂಗೀತ ಅವ್ರು ಹೇಳ್ತಾರೆ, ಹೌದು ನನ್ನ ಮಗ ಮತ್ತು ಸೊಸೆ ಅಂದರೆ ಏನು ತಮಾಷೆನ, ಅವರು ಎಲ್ರಿಗೂ ಸ್ಫೂರ್ತಿ, ಬದುಕಿದ್ರೆ ಇವ್ರ ಥರ ಬದುಕಬೇಕು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಭೂಮಿಗೆ ಟೆನ್ಷನ್ ಆಗುತ್ತೆ. ಅವ್ರ ಮದುವೆ ನಾಟಕದ ಮದುವೆ ಅಂತ ಅವಳು ಹಿಂದೆ ನಡೆದಿರೋ ಘಟನೆನೆಲ್ಲ ನೆನ್ಪು ಮಾಡಿಕೊಂಡು ನೋ ಅಂತ ಕಿರ್ಚ್ಕೊತಾಳೆ. ಅದನ್ನ ಕೇಳಿ ಮನೆಯವ್ರಿಗೆಲ್ಲರಿಗೂ ಗಾಬರಿ ಆಗುತ್ತೆ. ಆವಾಗ ಸಂಗೀತಂಗೂ ಫ್ಲ್ಯಾಶ್ ಆಗಿ ಹಳೆ ನಡೆದಿರೋ ಘಟನೆನೆಲ್ಲ ರೀಕಾಲ್ ಮಾಡಿಕೊಂಡು ಅಲ್ಲೇ ಅನ್ಕಾನ್ಷಿಯಸ್ ಆಗಿಬಿಡ್ತಾಳೆ. ಆಗ ಅಜಿತ್ಗೆ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ಏನು ಮಾಡೋದು, ಅಮ್ಮಂಗೆ ಮತ್ತೆ ಏನಾದರೂ ಆರೋಗ್ಯ ಸಮಸ್ಯೆ ಆಗೋದ್ರಿ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಮತ್ತೆ ನನ್ನ ಅಮ್ಮ ಹುಷಾರು ತಪ್ಪೋದಕ್ಕೆ ಭೂಮಿನೇ ಕಾರಣ ಅಂತ ಹೇಳಿ ಅಜಿತ್ ಮತ್ತೆ ಭೂಮಿನ ದೂರ ಇಡ್ತಾನ, ಅಥವಾ ಮನೆಯವರು ಎಲ್ಲರೂ ಈಗ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.